ಆರಂಭ ಅನಿವಾರ್ಯ. ಬೆಂಗಳೂರಲ್ಲಿ ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ಹೇಳಿಕೆ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಜನವರಿ 1ನೇ ತಾರೀಕಿಂದ ಶಾಲೆ ಆರಂಭ ಆಗುತ್ತೆ. ಆ ಆರಂಭ ಆಗೋದು ಈಗ ನಿಶ್ಚಿತ ಅಂತ ಗೊತ್ತಾಗ್ತದೆ. ಬಿಕಾಸ್ ಇದೀಗ DCM ಅಶ್ವಥ್ ನಾರಾಯಣ್ ಅದ್ರ ಬಗ್ಗೆ ಮಾತಾಡಿದ್ದಾರೆ. ಜೀವ ರಕ್ಷಣೆ ಜೊತೆಯಲ್ಲಿ ವಿದ್ಯೆ ಕಲಿಬೇಕು, ಮಕ್ಕಳ ಸುರಕ್ಷತೆಗೆ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ. ರೂಪಾಂತರ ಕೊರೋನಾದಿಂದ ಆತಂಕ ಬೇಡ, ಅದು ಶಕ್ತಿಯನ್ನು ಕಳೆದುಕೊಂಡಿದೆ, ವೇಗವಾಗಿ ಹರಡುತ್ತೆ ಅನ್ನೋದು ಬಿಟ್ಟರೆ ಬೇರೆ ಸಮಸ್ಯೆ ಇಲ್ಲ ಅನ್ನೋದು ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರ ಹೇಳಿಕೆ. ಏನು ಒಂದು ಹೊಸ ವೈರಸ್ ಸ್ಟ್ರೈನ್ ಅಥವಾ ಏನು ಮ್ಯುಟೇಷನ್ ಆಗಿರುವಂಥ ವೈರಸ್ ಸ್ಟ್ರೈನ್ ಏನಿದೆಯೋ, ಈಗ ಬ್ರಿಟನ್ನಿಂದ ಬಂದವ್ರನ್ನ ಪತ್ತೆ ಹಚ್ಚೋದು ಆಗ್ತಿದೆ, ಅವ್ರನ್ನ ನಿಯಂತ್ರಣ ಮಾಡೋದು, ಟ್ರೇಸಿಂಗ್ ಮಾಡೋದು, ಟ್ರ್ಯಾಕಿಂಗ್ ಮಾಡೋದು ಎಲ್ಲವೂ ಆಗ್ತಿದೆ, ತಡೆಗಟ್ಟೋದು. ಆದರೆ ಶಾಲೆ ಪ್ರಾರಂಭ ಆಗಲೇಬೇಕಾಗುತ್ತೆ. ಇಲ್ಲ ವಿದ್ಯಾರ್ಥಿಗಳ ಭವಿಷ್ಯ ಕಷ್ಟಕ್ಕೆ ಸಿಲುಕುವಂಥದ್ದಾಗುತ್ತೆ. SLC ಪರೀಕ್ಷೆ, PUC ಪರೀಕ್ಷೆ ಇದನ್ನು ಹೊರತುಪಡಿಸಿ ಇರಲಿಕ್ಕಾಗಲ್ಲ. ಜೀವನ ಜೊತೆಯಲ್ಲಿ ಜೀವನ ನಡೆಯೋದು ಆಗಬೇಕು, ಜೀವ ರಕ್ಷಣೆ ಜೊತೆಯಲ್ಲೇ ಜೀವನ ನಡೆಯುವಂಥದ್ದಾಗಬೇಕು, ವಿದ್ಯಾ ಕಲಿಕೆನೂ ನಡೆಯುವಂಥದ್ದಾಗಬೇಕು. ಇವೆಲ್ಲ ನಡೆದು ಏನು ಸುರಕ್ಷತೆಯನ್ನು ಕೊಡಬೇಕಾಗಿದೆಯೋ, ರಕ್ಷಣೆಯನ್ನು ಕೊಡಬೇಕಾಗಿದೆಯೋ, ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆಯೋ ಅದನ್ನೆಲ್ಲ ವಹಿಸಿ ಜನರನ್ನು ಸುರಕ್ಷಿತವಾಗಿರೋಕ್ಕೆ ಮಾಡುವಂಥದ್ದಾಗುತ್ತೆ. ಮತ್ತು ಈ ಹೊಸ ಏನು ಒಂದು ವೈರಸ್ ಸ್ಟ್ರೈನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಥವಾ ಮ್ಯುಟೇಷನ್ ಬಗ್ಗೆ ಮಾತಾಡ್ತಿದ್ವಿ, ಹೆಚ್ಚು ಆತಂಕ ಪಡುವಂಥದ್ದು ಏನಿಲ್ಲ. ಅದು ಇನ್ನೂ ಶಕ್ತಿಯನ್ನು ಕಳ್ಕೊಂಡಿದೆ. ಆದರೆ ವೇಗದಲ್ಲಿ ಹರಡುತ್ತೆ ಅನ್ನೋದು ಒಂದು ಸಮಸ್ಯೆ ಇರೋದು, ಅದು ಬಿಟ್ಟರೆ ಹೆಚ್ಚಿನ ಸಮಸ್ಯೆ ಇಲ್ಲ. ಖಾಸಗಿ ಶಾಲೆಗಳ ಒಕ್ಕೂಟದ ಕಾರ್ಯದರ್ಶಿ ಶ್ರೀ ಶಶಿಕುಮಾರ್ ನಮ್ಮ ಜೊತೆ ಇದೀಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಸರ್, ನಮಸ್ಕಾರ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ನಿಮ್ಮ ಪ್ರಕಾರ ಯಾವುದು ಪ್ರಯಾರಿಟಿ ಈಗ?